ಅಂಬಾಲಾ ಜಿಲ್ಲೆಯಲ್ಲಿ ಜಿಪ್ಸಮ್ ಮತ್ತು ಸುಣ್ಣದ ಕಲ್ಲು ದೊರೆಯುತ್ತದೆ. ಇಲ್ಲಿನ ಪಾನಿಪತ್ ಎಂಬಲ್ಲಿ 3 ಐತಿಹಾಸಿಕ ಪಾನಿಪತ್ ಕದನಗಳು ಇದೇ ಹರಿಯಾಣದಲ್ಲಿ ನಡೆದಿರೋದು. ಇಲ್ಲಿನ ಕುರುಕ್ಷೇತ್ರ ಎಂಬಲ್ಲಿ ವಿಶ್ವವಿಖ್ಯಾತ ಮಹಾಭಾರತ ನಡೆದ ಸ್ಥಳ. ಇಲ್ಲಿ ಚಕ್ರ, ದಾಬ್ರಿ, ಸಿಮೆಂಟ್ ಕೈಗಾರಿಕೆ ಇದೆ. ಇದು ಬಹುಶಃ 90 ಸದಸ್ಯರನ್ನು ಒಳಗೊಂಡಂತಹ ಒಂದು ಪ್ರಮುಖವಾದಂತಹ ವಿಧಾನಸಭೆಯನ್ನು ಒಳಗೊಂಡಿದೆ. ಹರಿಯಾಣ ರಾಜ್ಯದಲ್ಲಿ ಜಾಟ್ ಸಮುದಾಯಕ್ಕೆ ಮೀಸಲಾತಿಗಾಗಿ ಭಾರೀ ಹೋರಾಟ ನಡೀತಾ ಇದೆ. ಹರಿಯಾಣ ರಾಜ್ಯದಲ್ಲಿ ಹೊಸ ಅಣು ವಿದ್ಯುತ್ ಸ್ಥಾವರ ಸ್ಥಾಪಿಸಲು ಉದ್ದೇಶಿಸಲಾಗಿದೆ. ಹರಿಯಾಣ ರಾಜ್ಯದಲ್ಲಿ ಮೊದಲ ರಕ್ಷಣಾ ವಿಶ್ವವಿದ್ಯಾಲಯ ಸ್ಥಾಪಿಸಲಾಗಿದೆ ಗುಡ್ಗಾಂವ್ ಎಂಬ ಸ್ಥಳದಲ್ಲಿ. ಇತ್ತೀಚೆಗೆ ಹರಿಯಾಣದ ರಾಜ್ಯದ ಗುಡ್ಗಾಂವ್ ಎಂಬ ನಗರವನ್ನು ಗುರುಗ್ರಾಮ ನಗರವೆಂದು ಮರುನಾಮಕರಣ ಮಾಡಲಾಗಿದೆ. ಹರಿಯಾಣ ರಾಜ್ಯವು ಭಾರತದ ಅತಿ ಕಡಿಮೆ ಅರಣ್ಯ ಹೊಂದಿರುವ ರಾಜ್ಯವಾಗಿದೆ. ಅತಿ ಕಡಿಮೆ ಲಿಂಗಾನುಪಾತ ಹೊಂದಿರುವ ರಾಜ್ಯವಾಗಿದೆ. ಅಂಬಾಲಾ ಎಂಬ ಸೆರೆಮನೆ ಇದೆ, ತಿಳಿತಲ್ವಾ? ಅಂಬಾಲಾ ಎಂಬ ಸೆರೆಮನೆ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಹರಿಯಾಣ ರಾಜ್ಯದ ಹಿಸ್ಸಾರ್ ಎಂಬ ಸ್ಥಳದಲ್ಲಿ ಎಮ್ಮೆ ತಳಿಗಳ ಸಂಶೋಧನಾ ಕೇಂದ್ರವಿದೆ. ಹರಿಯಾಣ ರಾಜ್ಯದಲ್ಲಿ ಮುರ್ರಾ ಎಂಬ ಎಮ್ಮೆ ತಳಿ ಕಂಡುಬರುತ್ತದೆ. ಸಿಂಧೂ ನಾಗರಿಕತೆಗೆ ಸಂಬಂಧಿಸಿದ ಬನವಾಲಿ ಎಂಬ ಸ್ಥಳ ಈ ಹರಿಯಾಣ ರಾಜ್ಯದಲ್ಲಿದೆ. ಸ್ವಾತಂತ್ರ್ಯ ಭಾರತದ ಪ್ರಪ್ರಥಮ ಮಹಿಳಾ ವೈದ್ಯಕೀಯ ಕಾಲೇಜು ಹರಿಯಾಣ ರಾಜ್ಯದ ಸೋನೆಪತ್ ಎಂಬ ಸ್ಥಳದಲ್ಲಿ 2013ರಲ್ಲಿ ಸ್ಥಾಪಿಸಲಾಗಿದೆ. ಹರಿಯಾಣ ರಾಜ್ಯದ ಪುನ್ಬಾನಾ ಗ್ರಾಮದಲ್ಲಿ ಭಾರತದ ಪ್ರಥಮ ಸಂಚಾರಿ ನ್ಯಾಯಾಲಯವನ್ನು 2007ರಲ್ಲಿ ಪುನ್ಬಾನಾ ಎಂಬ ಗ್ರಾಮದಲ್ಲಿ ಭಾರತದ ಪ್ರಥಮ ಸಂಚಾರಿ ನ್ಯಾಯಾಲಯವನ್ನು 2007ರಲ್ಲಿ ಸ್ಥಾಪಿಸಲಾಗಿದೆ. ಕಲ್ಪನಾ ಚಾವ್ಲಾ, ಸಾಕ್ಷಿ ಮಲಿಕ್, ಸೈನಾ ನೆಹ್ವಾಲ್, ವಿಜೇಂದ್ರ ಸಿಂಗ್, ಬಾಬಾ ರಾಮದೇವ್ ಇವರೆಲ್ಲ ಐತಿಹಾಸಿಕ ವ್ಯಕ್ತಿಗಳ ಜನ್ಮನಾಡು ಇದೇ ಹರಿಯಾಣ. ಹರಿಯಾಣ ರಾಜ್ಯದಲ್ಲಿ ಚೌಧರಿ ಚರಣ್ ಸಿಂಗ್ ಕೃಷಿ ವಿಶ್ವವಿದ್ಯಾಲಯವಿದೆ. ಹರಿಯಾಣ ರಾಜ್ಯದಲ್ಲಿ ಸಿಂಧೂ ನಾಗರಿಕತೆಗೆ ಸಂಬಂಧಿಸಿದ ರಾಖಿಘರಿ ಎಂಬ ಸ್ಥಳವಿದೆ. ರಾಖಿಘರಿ ಎಂಬ ಸ್ಥಳವು ಅತ್ಯಂತ ದೊಡ್ಡ ಹರಪ್ಪ ಸಂಸ್ಕೃತಿಯ ತಾಣವಾಗಿ ಮೊಹೆಂಜೊದಾರೋ ಬದಲಾಗಿ ಬಂದಿರುತ್ತದೆ. ಓಕೆ ಡಿಯರ್ ಫ್ರೆಂಡ್ಸ್, ನೋಡಿ ಪ್ರತಿಯೊಂದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟು ಬರಿತಾ ಹೋಗಿದ್ದೆ, ತಿಳಿತಲ್ವಾ? ಡಿಯರ್ ಫ್ರೆಂಡ್ಸ್, ಇಷ್ಟು 5 ರಾಜ್ಯಗಳ ಸಂಪೂರ್ಣ ಮಾಹಿತಿಯನ್ನು ಈಗ ನಿಮ್ಮ ಮುಂದೆ ನಾನು ಕೊಟ್ಟಿದ್ದೇನೆ. ಈ ಒಂದು ಎಲ್ಲ ಐತಿಹಾಸಿಕ, ಸಾಂವಿಧಾನಿಕ, ಸಾಂಸ್ಕೃತಿಕ, ಶೈಕ್ಷಣಿಕ, ವೈಜ್ಞಾನಿಕ ಎಲ್ಲ ರೀತಿ ಭೌಗೋಳಿಕವಾಗಿ 5 ರಾಜ್ಯಗಳ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀನಿ ಸ್ನೇಹಿತರೆ. ಈ ಒಂದು ವಿಡಿಯೋ ನೋಡಿದಾದ್ಮೇಲೆ ಇದರ ಬಗ್ಗೆ ಅಭಿಪ್ರಾಯವನ್ನು ಅಲ್ಲಿ ಬರೆಯೋದನ್ನು ಮರೆಯೋಕ್ಕೆ ಹೋಗಬೇಡಿ. ಸಬ್ಸ್ಕ್ರೈಬ್ ಮಾಡಿ ಡಿಯರ್ ಫ್ರೆಂಡ್ಸ್. ಎಲ್ಲ ನಿಮ್ಮ ಸ್ಪರ್ಧಾ ಮಿತ್ರರಿಗೆ ಶೇರ್ ಮಾಡಿ. ಮತ್ತೆ ಮತ್ತಷ್ಟು 5 ರಾಜ್ಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ಒಂದು ಅದ್ಭುತ ಝಲಕ್ ವಿಡಿಯೋದೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಿರಂತರವಾಗಿ ಈ ನನ್ನ ತರಗತಿಯನ್ನು ವೀಕ್ಷಿಸಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.